ಚಳಿ ಚಳಿ ಮಳೆಗೆ ನೆನ್ಕೊಂಬಂದ್ಬಿಟ್ಟೆ. ಏನ್ ಚಳಿ ಅಪ್ಪ ದೇರೆ ಹಂಗಪ್ಪ ಹೋಗೋದು ಸ್ಕೂಲಿಗೆ ನಾನು. ಈ ಟೈಮ್ ಆಗಿ ಚಿಕನ್ ಸಾರು ಮಾಡ್ಕೊಂಡು ತಿಂದ್ಬಿಟ್ಟಿದ್ರೆ ಎಂತ ಚೆನ್ನಾಗಿರೋದ. ತೋ ಇವತ್ತು ಶನಿವಾರ ತಿನ್ಬಾರ್ದು, ನಮ್ ದೇವ್ರು ಒಳ್ಳೇದಲ್ಲ. ಯಪ್ಪ ಏನೇ ಹೇಳ್ರಿ, ಮಳೆಗೆ ನೆನ್ಕೊಂಬಂದ್ಬಿಟ್ರೆ ಬಲು ಚಳಿ. ಯಪ್ಪ ದೇರೆ ತಣ್ಣಗಾಗೈತೆ ಮೈಯೆಲ್ಲನ. ಹೈ ನೀನು ಸ್ಕೂಲ್ಗೆ ಹೋಗು ಅಂತ ಹೇಳಿ ನಾನು ಇನ್ನೂ ರೆಡಿ ಆಗ್ದಂಗೆ ಹಂಗೆ ನೀನು ಕಣಿದ್ಯೆ. ಹೋಗಲ್ಲ ಸ್ಕೂಲಿಗೆ. ಪ್ಲೀಸ್ ಕಣಜ್ಜಿ. ಮಳೆ ಬಂದ್ರೆ ಏನ್ ನೆಂದು ಮೊಳಕೆ ಹಾಕ್ತೀಯ? ಕೊಟ್ಟೆ ತಗೊಂಡು ಹೋಗು, ಇಲ್ವೇ ಮನೆಗೆ? ನಿಂಗೇನು ಗೊತ್ತಲ್ಲಿ ನೆಗಡಿ ಆದ್ರೆ ಆಸ್ಪತ್ರೆಗೆ ಇಕ್ತೀವಂತ ಅವ್ರೆ. ಸರ ಅಂತ ಮಜ್ಜಿಗೆ ಕಡ್ದಂಗೆ ಕಡಿತೀನಲ್ಲ, ಮೂಗಿಗೆ ಅವಾಗ ಗೊತ್ತಾಗ್ತೈತಿ. ಹಿಂಗೇಳಿದ್ರೆ ಕೇಳಲ್ದಿರು ಮಾಡ್ತೀನಿ ನಿನಗೆ. ನಾನು ಆಗಲ್ಲ, ಸೋಮವಾರದಿಂದ ಆಗ್ತೀನಿ. ಇಳಿಲ್ಲ ಕೆಳಕ್ಕೆ. ಯಾಕಲ್ಲ ಹಂಗೆ ಯಾಕೆ ಹತ್ಕೊಂಡು ನಿಂತ್ಕೊಂಡಿದ್ಯಾ? ಇವಾಗ ಹೋಗ್ತೀಯಾ? ಪರ್ಕೆ ತಕೊಂಡ್ ಸರಿಯಾಗಿ ಇಕ್ಲ. ಏನೋ ಗುಂಡಜ್ಜಿಗೆ ತಿಕ್ಲತೈತೆ ಅನ್ಕೋಬೇಕು. ಯಾರನ್ನ ನೋಡ್ತಾರ ಏನಲ್ಲಿ ಕೈ ಕಾಲು ಮುರಿದಿಕ್ ಬಿಡ್ತೀನಿ ನಾವು. ರಪ್ಪನ್ ಬಾ. ಬಂದೆ ಇರು, ಗುಂಡೆ ಹಾಕಂತೀನಿ ನಂಗಿಗೆ. ಇವತ್ತೊಂದಿನ ಹೋಗ್ಲಿಲ್ಲ ಅಂದ್ರೆ ಚಳಿ ಆಗದೆ. ಚಿಂಟು ಬಂದಿಲ್ಲ ಅಂತಂದು ಸೋಮವಾರದಿಂದ ಹೋಗ್ತಿರ್ಲಿಲ್ವೇ? ನೋಡು, ನನ್ಗೇನು ಸಿಟ್ಟು ಬಂದ್ರೆ ಪಾಪ ನೋಡಷ್ಟೇ, ಸುಮ್ಮನೆ ಹೋಗು. ಸರಿ ಬಿಡು, ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಸರಿ ಆಯ್ತಾಳು. ವೆರಿ ಗುಡ್ ಮಾರ್ನಿಂಗ್. ಹೌದು, ನೀನು ಮತ್ತೆ ಭಾವನ ಇಬ್ಬರೇ ಬಂದಿದ್ದೀರಲ್ಲ, ಮತ್ತೆ ಹುಡುಗರು ಬಂದವ್ರೆ. ಈ ಕಿರಣ, ಚಿಂಟು ಮತ್ತೆ ಕಾವ್ಯ ಎಲ್ಲಿ, ಮತ್ತೆ ಮಂಜ ಎಲ್ಲಿ? ಯಾಕೆ ಬಂದಿಲ್ಲ ಅವರು? ಹ್ಞೂ ಸರ್, ಎಲ್ಲ ಹಂಗೆ ಮತ್ತೀಗ. ಆ ಚಿಂಟುದು ಭಾರಿ ಕಿತಾಪತಿ ಆಗೈತಿ ಸರ್. ಚಿಂಟುಗೆ ಸ್ವಲ್ಪ ಕ್ಲಾಸ್ ತಗೊಳ್ರಿ ಸರ್, ಇಲ್ಲಾಂದ್ರೆ ಅವ್ನು ಹೇಳಿದ ಮಾತು ಕೇಳಲ್ಲ. ಅವ್ರ ಅಜ್ಜಿಗೆ ಅವಾಜ್ ಆಗ್ತಾನೆ ಸರ್. ಹಂಗ ಬರ್ಲಿ, ಮಾಡ್ತೀನಿ. ಲೋ ಚಿಂಟು, ನಡಿಯಲ್ಲ, ಯಾಕಲ್ಲ ಬಾಕ್ಲಾಗೆ ನಿಂತಿದ್ಯಾ? ಅಲ್ಲ, ಮಂತಗಿಂದ ಬರ್ಬೇಕಾರೆ ಭಯ ಇರ್ಲಿಲ್ಲ ಕಣು. ಈಗ ಆಕ ಇಲ್ಲಿ ಬರ್ತಿರಂಗೆ ಭಯ ಆಗ್ತೈತ್ ಕಣು. ಕೇಳಿಸ್ಕೊಂಡ್ರ? ಚಿಂಟು ಕಿರಣ ಬಂದಾರಿ ಸರ್, ಅವರಿಬ್ರು ವಾಯ್ಸ್ ಕೇಳಿಸ್ತೈತೆ. ಹೇ ಚಿಂಟು, ಕಿರಣ, ಒಳಗ್ ಬನ್ನಿ. ಅಲ್ಲಿ ನೋಡು, ಮೇಷ್ಟ್ರು ಕಿವಿ ಎಷ್ಟು ಶಾರ್ಪ್ ಅವೆ. ನಾವಿಬ್ರು ಮಾತಾಡೋದು ಕೇಳಿಸ್ಕೊಂಡಾರ. ನಡಿಲ್ಲ, ನಡಿಯೋ. ಲೋ ಚಿಂಟು, ನಿಮಗೇನೋ ಆಗೈತೆ? ಸ್ಕೂಲ್ ಓಪನ್ ಆಗಿ ಎಷ್ಟು ದಿನ ಆಯ್ತು? ಯಾಕೆ ನೀವು ಇಷ್ಟು ನಿಧಾನ ಬರ್ತೀರಾ? ನಿಮ್ಗೆ ಒಂದ್ ಸ್ವಲ್ಪನೂ ಪ್ರಜ್ಞೆ ಇಲ್ವಾ? ಸ್ಕೂಲ್ಗೆ ಹೋಗ್ಬೇಕು ಅಂತಂದು ಬರೀ ಊರು ಸುತ್ತದೇ ಆಗುತ್ತಂತಲ್ಲ ನಿಮ್ದು. ಸರ್, ಯಾರು ಸರ್ ಹೇಳಿದ್ದು ನಿಮಗೆ ನಾವು ಊರು ಸುತ್ತೀವಿ ಅಂತಂದು? ಯಾವ ಊರು ಸುತ್ತಿಲ್ಲ ಸರ್, ನಂಗೆ ಹುಷಾರಿರ್ಲಿಲ್ಲ ಸರ್. ಅದೇ ಸರ್, ಚಿಂಟು ಏನ್ ಹೇಳ್ತಾನೆ ಅಂದ್ರೆ ಚೆನ್ನಾಗಿ ಮಾವಿನ 5 ಕೆಜಿ ತಿನ್ಬಿಟ್ಟು ಬೇರೆ ಮಾಡ್ತಾನಿಂದ. ತಿರ್ಗಾನ ಹುಡುಗ ಏನ್ ಮಾಡಿತ್ತಂದ್ರೆ ಬೋರ್ ಚಂದ್ರಪ್ಪನ ಮೇಲೆ ಕ್ಯಾತೆ ಮಾಡ್ಕೊಂಡು ಹೋಗ್ತಿತ್ತು ಈ ಹುಡುಗನೇ ಕಾಲ್ ಕರ್ಕೊಂಡು. ಅದಕ್ಕೆ ಹೇಳ್ತಾ ಇದ್ದೆ ಸರ್ ಹಂಗೆ. ಆ ಹುಡುಗಿ ನೋಡಲ್ಲ, ನಿನ್ ಬಗ್ಗೆನೇ ಎತ್ತಿಕ್ತೈತಿ. ಅಮ್ಮಿ ನೋಡ್ ಅಂಬಿಕಾ ಅಷ್ಟೇ, ನಾನ್ ಸುಮ್ಮನೆ ಇರಲ್ಲ. ಮಾವಿನ ಹಣ್ಣು ತಿಂದು ಬೇದಿನ ಮಾಡ್ಕೊಂತೀನಿ, ಒಂದಿನ ಮಾಡ್ಕೊಂತೀನಿ. ನಿನಗ್ಯಾಕೆ? ಮಾರಿ ಕಣ್ಣು ಓರಿ ಮೇಲೆ ಅಮ್ಮಂಗೆ, ಈ ಅಂಬಿಕನ ಕಣ್ಣು ಈ ಚಿಂಟು ಮೇಲೆ ಐತಲ್ಲ, ಈ ಭಾವನೂ ಅಷ್ಟೇ. ನಿಮ್ಮಿಬ್ರಿಗೂ ಚಿಂಟು ಮೇಲೆ ಕಣ್ಣು. ಅದೇನ್ ಮಾಡಿದ್ದೀನ ನಾನು ನಿಮಗೆ?
ಲೋ ಚಿಂಟು, ನನ್ನ ಎದುರುಗಡೆ ಹಿಂಗ್ ರೋಪ್ ಹಾಕ್ತಿರಲ್ಲ, ಇನ್ನು ಹೊರಗಡೆ ಹೆಂಗ್ ಹೆಣ್ಮಕ್ಳಿಗೆ ರೋಪ್ ಹಾಕನ ನೀವು? ಸರ್ ನೋಡಿ ಸರ್, ನಾನು ಏನನ್ನ ಹುಡುಗಿ ಬಗ್ಗೆ ನಾನು ಹೇಳಿದ್ ನಾನು. ಆ ಹುಡುಗಿ ಯಾಕೆ ನನಗೆ ಹೇಳೋದು ಹಿಂಗೆ? ನಾನು ಯಾರ ತಂಟೆಗೂ ಹೋಗಲ್ಲ. ನನ್ನ ತಂಟೆಗೆ ಯಾರನ್ನು ಬಂದ್ರೆ ನಾನು ಏನಲ್ಲ ಅಷ್ಟೇ ಅಲ್ಲ ಕಡ್ದು ಬಿಡ್ತೀನಿ. ಇವಾಗ ಸುಮ್ಮನಿದ್ರೆ ಸರಿಯಾಗೈತಿ, ನಿಜ ಬಂದು ಅಲ್ಲ ಕಡ್ದು ಬಿಡ್ತೀನಿ. ಚಿಂಟು ಹೋಗಿ ಕೂತ್ಕೊಳ್ರಿ. ಸರಿ ಸರ್.